ನಮಸ್ತೆ. 12/5/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ಹುಣ್ಣಿಮೆ ಇದೆ. ರಾತ್ರಿ 10:25:34 ಆನಂತರ ಪ್ರಥಮ ಬರುತ್ತದೆ. ಇವತ್ತೇ ಹುಣ್ಣಿಮೆ ಮುಗಿದೋಗುತ್ತೆ. ಸ್ವಾತಿ ನಕ್ಷತ್ರ ಇವತ್ತು ಬೆಳಿಗ್ಗೆ 6:16:56 ಆನಂತರ ವಿಶಾಖ ನಕ್ಷತ್ರ. ಹಂಗಾಗಿ ಸೂರ್ಯೋದಯದಿಂದ 6:17 ಅಮೃತವಿದೆ, ರಾಜ ಸನ್ಮಾನವಿದೆ. ಹಂಗಾಗಿ ಶುಭಕರವಾಗಿದೆ. ಆನಂತರನೂ ಕೂಡ 50% ಮಾತ್ರ. ಹಂಗಾಗಿ ಬೆಳಗ್ಗೆ 6:16 6:15 ಅಷ್ಟರಲ್ಲಿ ಏನಾದ್ರು ಮಾಡೋದಾದರೆ ಉತ್ತಮ. ವೈಶಾಖ ಶುಕ್ಲ ಪಕ್ಷದ ಹುಣ್ಣಿಮೆ ಇದು. ಇವತ್ತು 2 ರಾಶಿ 5:55 ರಾತ್ರಿ ಅಂದರೆ ಲೇಟ್ ನೈಟ್ 2:27 ಮೀನ ಚಂದ್ರಾಷ್ಟಮ. ಆನಂತರ ಮೇಷರಾಶಿಗೆ ಚಂದ್ರಾಷ್ಟಮ ದೋಷ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮೀನ ರಾಶಿಯವರೆಗೆ ಅಂದರೆ ಅದರಲ್ಲಿರುವ ನಕ್ಷತ್ರಗಳು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ರೇವತಿ ನಕ್ಷತ್ರದ 4 ಪಾದಗಳಕ್ಕೂ ದೋಷವಿದೆ ರಾತ್ರಿವರೆಗೂ. ಆನಂತರ ಮೇಷರಾಶಿಗೆ. ಆದ್ದರಿಂದಾಗಿ ಇವತ್ತು ಮೀನರಾಶಿಯವರು ಸ್ವಲ್ಪ ತಾಳ್ಮೆ, ಯಾವ ರೀತಿ ಕಾರ್ಯಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿಕೊಳ್ಳಿ. ಇವತ್ತಿನ ಸೂರ್ಯೋದಯ ಪ್ರಕಾರ ಅಂತಂದರೆ 5:55 ಕೆಲವು ವಿಷಯಗಳನ್ನ ನೋಡೋಣ. ಹುಣ್ಣಿಮೆ ಇದೆ ಅಂತ ಫಸ್ಟೇ ಹೇಳಿದ್ವಿ. ಪ್ರಥಮಾನು ಇವತ್ತೇ ಇದೆ. ಸ್ವಾತಿ ಅನ್ನುವ ನಕ್ಷತ್ರ ದೇವಗಣ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ರಾಹು ಗ್ರಹ. ವಿಶಾಖ ಅನ್ನುವ ನಕ್ಷತ್ರ ಗುರುವಿನ ನಕ್ಷತ್ರ. ಆದ್ದರಿಂದಾಗಿ ಅಧಿಪತಿಗಳು ಬೇರೆ ಬೇರೆಯಾಗುತ್ತದೆ. ಇವತ್ತಿನ ವಿಶೇಷವಾಗಿ ಸ್ವಾತಿ ನಕ್ಷತ್ರದ 4ನೇ ಪಾದ 5:55 6:17 ಇಷ್ಟಕ್ಕೆ ಸ್ವಾತಿ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ಮಧ್ಯಾಹ್ನ 1:01 ವಿಶಾಖ ನಕ್ಷತ್ರ 1ನೇ ಪಾದ, ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನ 1:01 ಮೇಲೆ ಸಂಜೆ 7:45 ವಿಶಾಖ ನಕ್ಷತ್ರ 2ನೇ ಪಾದ. ಆನಂತರ ಅಂದರೆ 7:45 ಸಂಜೆಯ ಮೇಲೆ ರಾತ್ರಿ 2:27 ವಿಶಾಖ ನಕ್ಷತ್ರ 3ನೇ ಪಾದ. ಇಷ್ಟಕ್ಕೆ ತುಲಾರಾಶಿಯು ವಿಶಾಖ ನಕ್ಷತ್ರ 3ನೇ ಪಾದವು ಮುಗಿಯುತ್ತದೆ. ಅಲ್ಲಿಂದ ವಿಶಾಖ ನಕ್ಷತ್ರದ 4ನೇ ಪಾದ ಅಂದರೆ ವೃಶ್ಚಿಕ ರಾಶಿ ಸ್ಟಾರ್ಟ್ ಆಗಿ ನಾಳೆಯವರೆಗೂ ವೃಶ್ಚಿಕ ರಾಶಿನೇ. ಇವತ್ತಿನ ಮಧ್ಯಯಾನ ಅನ್ನೋದು 12:16. ಇವತ್ತು ಅಭಿಜಿತ್ ಮುಹೂರ್ತ 11:51 12:41. ವಿಜಯ ಮುಹೂರ್ತ ಮಧ್ಯಾಹ್ನ 2:23 3:14. ಅಮೃತ ಗಳಿಗೆ ಇರೋದು ರಾತ್ರಿ 11:18 ರಾತ್ರಿ 1:05 ಇದೆ. ಕಾಮನ್ ಆಗಿ ಒಳ್ಳೆ ಟೈಮು ಅಂತ ಕೊಟ್ಟುಬಿಡ್ತೀವಿ, ಸಾಮಾನ್ಯವಾಗಿ ಒಳ್ಳೆ ಟೈಮ್ ಅಂತ. ಆದರೆ ಅದರಲ್ಲೂ ಕೆಟ್ಟೋದಿರುತ್ತಾ ಅಂತ ನೋಡ್ಕೋಬೇಕು. ಹಾಲು ಕಾಯಿಸ್ತೀವಿ ಅಥವಾ ಕಾಫಿ ಕುಡಿಯೋಕ್ಕೆ ರೆಡಿ ಮಾಡಿರ್ತೀವಿ. ಏನಾದ್ರು ಧೂಳು ಬಿದ್ದರೆ ನೊಣ ಬಿದ್ದರೆ ಎತ್ತಾಕಬೇಕಲ್ವ. ಆ ರೀತಿಯಾಗಿ ಒಳ್ಳೆ ಟೈಮು ಅಂತ ನಾವು ಕೊಟ್ಟಿರೋದ್ರಲ್ಲೂ ಕೂಡ ದೋಷ ಇದೆಯಾ ಅಂತ ಗಮನಿಸಬೇಕು. ಇದಕ್ಕೆ ನಾವು ಏನು ಮಾಡ್ತೀವಿ ಅದೆಲ್ಲ ಚೆಕ್ ಮಾಡಿ ಕಂಪ್ಲೀಟಾಗಿ ಡೀಟೇಲಾಗಿ ವಿಂಗಡಿಸಿ ಕೊಡ್ತೀವಿ. ಹಂಗೆ ರೆಡಿ ಟು ಈಟ್ ಥರ ನೀವು ಅದನ್ನು ಉಪಯೋಗಿಸಬಹುದು. ಇವತ್ತು ನಾನು ಫಸ್ಟೇ ಹೇಳಿದಂತೆ ಒಳ್ಳೆಯ ಟೈಮು ಅಂತ ಸ್ವಲ್ಪ ಕೊಟ್ಟಿದ್ದೀವಿ. ಇದರಲ್ಲಿ ಅಮೃತಗಳಿಗೆ ಬೆಳಗ್ಗೆಯೂ ಕೂಡ ಬರುತ್ತದೆ. 5:55 7:31 ಅಮೃತಗಳಿಗೆ. 5:55 6:59 ಚಂದ್ರ ಗ್ರಹದ ಹೊರೆ ಮತ್ತು 6:08 6:17 ಶುಭ ಮುಹೂರ್ತ. ಮತ್ತೊಂದು ವಿಷಯ ಗುರು ಹೊರೆ. ಬೆಳಗ್ಗೆ 8:02 9:06 ಗುರು ಹೊರೆ. ಶುಭ ಮುಹೂರ್ತ 8:10 10:22. ಹಂಗಾಗಿ ಬೆಳಗ್ಗೆ 8:02 ಮೇಲೆ ಕಂಟಿನ್ಯೂ ಆಗಿ 10:22 ಶುಭವಾಗಿದೆ. ಆ ರೀತಿ ನೋಡಿದ್ರೆ ಇನ್ನೊಂದು ಒಳ್ಳೆಯ ಸಮಯವನ್ನು ಹುಡುಕೋಣ. ಇದು ಲಾಭದ ಸಮಯ. 10:41 ಬೆಳಗ್ಗೆ AM ಮಧ್ಯಾಹ್ನ ಅಂದರೆ ನೂನ್ 12:16 ಶುಭವಾಗಿದೆ.
ಅದೇ ಥರ ಶುಕ್ರ ಗ್ರಹದ ಓರೆ 11:13ರಿಂದ 12 ಗಂಟೆ 16 ನಿಮಿಷದವರೆಗೂ, ಹೆಚ್ಚು ಕಮ್ಮಿ 1 ಗಂಟೆ 3 ನಿಮಿಷದವರೆಗಿದೆ. ಈಗ ನಾವು ಕೊಟ್ಟಿರೋದೆಲ್ಲ ಶುಭ ಸಮಯಗಳು. ಅದೇ ಥರ ಮಧ್ಯಾಹ್ನ 12:16ರಿಂದ 1:20ವರೆಗೂ ಬುಧ ಹೊರೆ ಇದೆ. ಮಧ್ಯಾಹ್ನ 12:16ರಿಂದ 1:51ವರೆಗೂ ಧನಲಾಭ ಕಾಲ. ಮಧ್ಯಾಹ್ನ 1:51ರಿಂದ 3:27ವರೆಗೂ ಸುಖ ಕಾಲ. ಹಂಗಾಗಿ ಇಷ್ಟು ಒಳ್ಳೆಯ ಟೈಮ್ನ ಕೊಟ್ಟಿದ್ದೀವಿ. ಆದರೂ ನಾವು ಏನು ಮಾಡಿದ್ದೀವಿ ಹಂಗೆ ಅಂತಂದರೆ, ಇದರಲ್ಲಿ ಕೊಟ್ಟಿರುವಂಥ ಸಮಯಗಳೆಲ್ಲ ನಾವು ಪರೀಕ್ಷೆ ಮಾಡಿ ಅದರಲ್ಲಿ 100% ಶುಭ ಅಶುಭ ಅಂತ ಕೊಟ್ಟಿರ್ತೀವಿ. ಆದ್ದರಿಂದ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ 100% ಚೆನ್ನಾಗಿರುವ ಟೈಮ್ ಅಂತಂದರೆ 5:55ರಿಂದ 7:28, 9:08ರಿಂದ 10:20, ಮಧ್ಯಾಹ್ನ 2:23ರಿಂದ 12, ಅಂದರೆ ರಾತ್ರಿ 12:15ವರೆಗಿದೆ. ರಾತ್ರಿ 1:43 AM ಅಂತಂದರೆ ಲೇಟ್ ನೈಟ್ರಿಂದ 2:34 AM ಇದೊಂದು ಒಳ್ಳೆಯ ಸಮಯ. ಬೆಳಗಿನ ಜಾವಕ್ಕೆ ಹೋದರೆ 4 ಗಂಟೆ 18 ನಿಮಿಷದ ಮೇಲೆ ಸೂರ್ಯನು ಉದಯ ಆಗುವವರೆಗೂ ಶುಭ ಸಮಯ ಅಂತ. ಹಂಗಾಗಿ ನಾವು ಒಳ್ಳೆಯ ಟೈಮೆಲ್ಲ ಕೊಟ್ಟಿದ್ದೀವಲ್ವ, ಗುರು ಹೊರೆ, ಶುಕ್ರ ಹೊರೆ, ಚಂದ್ರ ಹೊರೆ, ಬುಧ ಹೊರೆ ಅಂತ, ಮತ್ತು ಅಭಿಜಿತ್ ಮುಹೂರ್ತ ಅಂತ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಈ ಒಳ್ಳೆಯ ಟೈಮಲ್ಲಿ ಇದ್ದರೆ ಖಂಡಿತವಾಗಿ ಶುಭ ಉಂಟು. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇನ್ನು 100% ಕೆಟ್ಟ ಟೈಮು ಅಂತ ನೋಡೋಣ. ಈ 100% ಕೆಟ್ಟ ಟೈಮು ಅಂತ ನಾವು ಕೊಡುವ ಸಮಯಗಳಲ್ಲಿ ಯಾವ ಶುಭ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೂ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನೇ ಈ ಸಮಯದಲ್ಲಿ ನಿಲ್ಲಿಸೋದು ಬೇಡ. 100% ಕೆಟ್ಟ ಟೈಮ್ನ ನೋಡೋಣ. 7:30ರಿಂದ 9 ಗಂಟೆ 6 ನಿಮಿಷದವರೆಗೂ ರಾಹು ಕಾಲ. 10:22ರಿಂದ 12:31ವರೆಗೂ ಮೃತ್ಯು ಪಂಚಕ. 10:41ರಿಂದ 12:16ವರೆಗೂ ಯಮಕಂಡ ಕಾಲವಿದೆ. ಮತ್ತು 12 ಗಂಟೆ 33 ನಿಮಿಷದಿಂದ, ಅಂದರೆ ಮಧ್ಯಾಹ್ನ PM 2 ಗಂಟೆ 21 ನಿಮಿಷದವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಆದ್ದರಿಂದಾಗಿ ನಾವು ಹೇಳಿದ ನಕ್ಷತ್ರ ಅಂದರೆ ವಿಶಾಖ ನಕ್ಷತ್ರ ಅಂತ ಹೇಳಿದ್ವಿ. ಸ್ವಾತಿ ನಕ್ಷತ್ರ 2 ಇವತ್ತು ತಂದಿವೆ. ಸ್ವಾತಿ ನಕ್ಷತ್ರ ಬೆಳಗ್ಗೆಯೇ ಮುಗಿದೋಗುತ್ತದೆ. ಆದರೂ ವಿಶಾಖ ನಕ್ಷತ್ರ ಬರುವ ಸಮಯಗಳಲ್ಲಿ ಖಂಡಿತವಾಗಿ ಗಮನ ಕೊಡಬೇಕು. ಯಾಕೆಂದರೆ ಆ ಸಮಯದಲ್ಲಿ ಬರುವಂಥ ಕೆಲವು ವಿಷಯಗಳು ದೋಷವನ್ನು ಕೊಡುತ್ತದೆ. ಆದ್ದರಿಂದಾಗಿ ಇದರಲ್ಲಿ ಗಮನ ಕೊಡಿ. ಮಧ್ಯಾಹ್ನ 12:41ರಿಂದ 1:32ವರೆಗೂ ದುರ್ಮುಹೂರ್ತ ಬೇರೆ ಬರುತ್ತದೆ. ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1:41ವರೆಗೂ ವಿಷಕಾಲ. ರಾತ್ರಿ 2:36ರಿಂದ ಬೆಳಗಿನ ಜಾವ ಅಂತಂದರೆ ಲೇಟ್ ನೈಟು ಅಂತ ಇಟ್ಕೊಳ್ಳಿ, 4 ಗಂಟೆ 16 ನಿಮಿಷದವರೆಗೂ ಮೃತ್ಯು. ಈ ಸಮಯಗಳಲ್ಲಿ ಬರುವ ಒಳ್ಳೆಯದನ್ನೆಲ್ಲ ತೆಗೆದುಬಿಡಿ. ಯಾಕೆಂತಂದರೆ ದೋಷ ಕೊಡುತ್ತದೆ ಅಂತ ಅರ್ಥಕ್ಕಾಗಿ. ಆದ್ದರಿಂದಲೇ ನಾವು ಪದೇ ಪದೇ ಹೇಳ್ತೀವಿ, ಇದನ್ನು ವಿಂಗಡಿಸಿ ನಿಮಗಾಗಿ ಕೊಟ್ಟಿರುವಂಥ ಈ ವಿಷಯಗಳು 100% ಶುಭವಾಗಿರುತ್ತದೆ ಅಂತ. ಅದು ನಮಗೆ ಬೇಕಾಗಿಲ್ಲ. ಯಾಕೆಂದರೆ ಮಾಡಿದ್ರೆ ಮತ್ತಷ್ಟು ತೊಂದರೆ ಬರುತ್ತದೆ ಅಂತ. ನಾವು ಫಸ್ಟೇ ಕೊಟ್ಟಿದ್ದಾಯಿತು. 5:55ರಿಂದ 7:28ವರೆಗೂ ಶುಭವಾಗಿದೆ. ಆದರೆ 7:30ರಿಂದ 9:06 ಇಲ್ಲ. ಆದರೆ ರಾಹುಕಾಲ ಮುಗಿದ ನಂತರ 9:08ರಿಂದ 10:20 ಶುಭಕರವಾಗಿದೆ. ಆದರೂ 10:22 ಮೇಲೆ 12:31 ಮಧ್ಯಾಹ್ನದವರೆಗೂ ಶುಭವಲ್ಲ. ಮಧ್ಯಾಹ್ನ 2:23 ಮೇಲೆ ಶುಭವಾಗಿದೆ ಅಂತ ಕೊಟ್ಟಿವೆ. ಇದು ಶುಭ ಸಮಯವೇ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಇದರಲ್ಲೂ ಕೆಲವು ವಿಷಯಗಳನ್ನ ನೋಡೋಣ. ಯಾಕೆಂದರೆ ನಾವು ಕೊಟ್ಟಿರುವಂಥ ಈ ಸಮಯಗಳಲ್ಲಿ ಅದರಲ್ಲೂ ತಾರಾಬಲ ಚಂದ್ರಬಲ ಸೇರಿದರೆ ಇನ್ನಷ್ಟು ಸೂಪರ್ ಆಗಿರುತ್ತದೆ. ಅದರ ವಿಷಯದಲ್ಲಿ ಗಮನ ಕೊಡಿ. ಈಗ ಅದಕ್ಕೆ ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತ ನೋಡೋಣ. ಇವತ್ತು ಬೆಳಗ್ಗೆ 5:16ರಿಂದ 56ರಿಂದ 6:17ವರೆಗೂ ಸ್ವಲ್ಪ ಟೈಮೇ ಇಲ್ಲಿ ಇರುತ್ತದೆ. 21 ನಿಮಿಷ ಮಾತ್ರನೇ ಬೆಳಗ್ಗೆ ಇರೋದು. ಅದರಲ್ಲೂ ಅಶ್ವಿನಿ ನಕ್ಷತ್ರಕ್ಕೆ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡುತ್ತದೆ. ಆದ್ದರಿಂದ ಶುಭವಾಗಿದೆ ಅಶ್ವಿನಿ ನಕ್ಷತ್ರದವರಿಗೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರತ್ಯೇಕ ತಾರೆ. ಹಂಗಾಗಿ ಸ್ವಲ್ಪ ಗಮನ ಕೊಡಿ. ಆದರೂ
ವಿಶಾಖ ನಕ್ಷತ್ರ ಬಂದ ಮೇಲೆ ಅಂದರೆ 6 ಗಂಟೆ 14 ನಿಮಿಷದ ಮೇಲೆ ಶುಭವಾಗಿದೆ. ಅದರಲ್ಲೂ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ನೋಡ್ಕೊಳ್ಳಿ. ಅಂದರೆ 9 ಗಂಟೆ 8 ನಿಮಿಷದಿಂದ ಮತ್ತು ಮಧ್ಯಾಹ್ನ 2:23 ಮೇಲೆ, ರಾತ್ರಿ 1:43 ಮೇಲೆ, ಬೆಳಗಿನ ಜಾವ 4:18 ಮೇಲೆ ಇದೆಲ್ಲ ಶುಭವಾಗಿರುತ್ತೆ ಅಂತ. ಮತ್ತಷ್ಟು ಒಂದು ನಕ್ಷತ್ರ ಕೃತಿಕಾ ನಕ್ಷತ್ರ, ಮೇಷರಾಶಿ. ನಿಮಗೆ 6:15 ಅಂದರೆ 6:17 ಅಂತ ಇಟ್ಕೋಬೋದು. ಅಲ್ಲಿಯವರೆಗೂ ಖಂಡಿತವಾಗಿ ಶುಭಕರವಾಗಿದೆ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ, ಗಮನ ಕೊಟ್ಕೊಳ್ಳಿ. ಕೃತಿಕಾ ನಕ್ಷತ್ರ, ವೃಷಭ ರಾಶಿ. 6:15 ಕ್ಷೇಮವು ಶತ್ರುನಾಶವು ಶುಭಕರವಾಗಿದೆ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ, ಗಮನ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ನಿಮಗೆ 6:15 ಮೇಲೆ ಕ್ಷೇಮವು ಶತ್ರುನಾಶವೂ ಉಂಟು. ಮೃಗಶೀರ್ಷ ನಕ್ಷತ್ರ, ವೃಷಭ ರಾಶಿ. ಸಂಪತ್ತಿದೆ, ಶತ್ರುನಾಶವಿದೆ. ಇದೆಲ್ಲ 7:28ವರೆಗೂ. ಆನಂತರ ಅಂದರೆ ಆ ಸಮಯವರೆಗೂ ಅದರಲ್ಲಿ ಶುಭ ಸಮಯ ಅಂತ ಒಂದು ಲೆಕ್ಕ ಕೊಟ್ಟಿರೋದ್ರಿಂದ ಇದು ಇದೆ ಅಂತ. ನಂತರ ನೋಡಿದ್ರೆ ವಿಪತ್ತು ಉಂಟು, ಜಾರುವ ಬೀಳುವ ದಿನವಿದು, ಎಚ್ಚರ. ಮೃಗಶೀರ್ಷ ನಕ್ಷತ್ರ, ಮಿಥುನ ರಾಶಿ. ಬೆಳಗ್ಗೆ ಅಂದರೆ 6:15ವರೆಗೂ ಸಂಪತ್ತಿದೆ. ಆದರೂ ಆಮೇಲೆ ಸಮಯ ಉತ್ತಮವಾಗಿಲ್ಲ, ಎಚ್ಚರವಾಗಿರಬೇಕಾಗ್ತದೆ. ಆರುದ್ರ ನಕ್ಷತ್ರ, ಮಿಥುನ ರಾಶಿ. 6:15 ಮೇಲೆ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. 6:15ವರೆಗೂ ಅಭಿವೃದ್ಧಿ, ಕಾರ್ಯಾನುಕೂಲವೆಲ್ಲ ಉಂಟು. ಪುನರ್ವಸು ನಕ್ಷತ್ರ, ಕಟಕ ರಾಶಿ. ಪರಮ ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿದೆ ಬೆಳಗ್ಗೆವರೆಗೂ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. 6:15ವರೆಗೂ ಮಿತ್ರಧಾರೆ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ, ಯಾಕಂದರೆ ಅದು ಸ್ವಲ್ಪ ಟೈಮೇ ಇರೋದು, ಹೆಚ್ಚು ಕಮ್ಮಿ ಒಂದು 21 ನಿಮಿಷ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಟೆನ್ಷನ್ ಇದೆ, ರೋಗ ಭಯವಿದೆ 6:15ವರೆಗೂ. ಅದಾದ ನಂತರ ಶುಭ ಉಂಟು. ಆದ್ದರಿಂದ ಇದನ್ನು ವಿಷಯಗಳಲ್ಲಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮಕಾ ನಕ್ಷತ್ರ, ಸಿಂಹರಾಶಿ. 6:15ವರೆಗೂ ಅನುಕೂಲ, ದ್ರವ್ಯ ಲಾಭವೆಲ್ಲ ಉಂಟು. ಆ ನಂತರ ಲಾಭಕ್ಕೇನು ತೊಂದರೆಗಳಿಲ್ಲ, ಟೆನ್ಷನ್ ಮಾತ್ರ ಬಿಟ್ಟು ಬಿಡಬೇಕು. ಪುಬ್ಬ ನಕ್ಷತ್ರ, ಸಿಂಹರಾಶಿ. ಖಂಡಿತ 6:15 ಮೇಲೆ ಅನುಕೂಲವಿದೆ, ಲಾಭ ಉಂಟು. ಉತ್ತರ ನಕ್ಷತ್ರ, ಸಿಂಹರಾಶಿ. ಆರೋಗ್ಯವು ಅಭಿವೃದ್ಧಿಯು 6:15ವರೆಗೂ. ಆನಂತರ ಲಾಭಕ್ಕೇನು ತೊಂದರೆ ಇಲ್ಲ, ಆದರೂ ನಮ್ಮ ಕಾರ್ಯಗಳಲ್ಲಿ ಜಯ ಅನ್ನೋದು ಸ್ವಲ್ಪ ಕಷ್ಟವೇ, ಪ್ರಯತ್ನಗಳು ಜಾಸ್ತಿ ಇರಬೇಕು. ಅಥವಾ ಇನ್ನೊಂದು ದಿನ ಇಟ್ಕೊಳ್ಳೋಣ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ನಿಮಗೂ ಹಾಗೆ 6:15ವರೆಗೂ ಪರವಾಗಿಲ್ಲ. ಆದರೆ ಇವತ್ತಿನ ದಿನ ಪೂರ್ತಿ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಲೇಬೇಕಾಗ್ತದೆ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಧನಹಾನಿ ಅಂತ ಇವತ್ತಿರೋದು, ಆದ್ದರಿಂದ 6:15ವರೆಗೂ ಎಚ್ಚರವಾಗಿರಿ. ಕೆಲಸಕ್ಕೆ ಹೋಗೋರು ಬರುವವರೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಆನಂತರ ಪರವಾಗಿಲ್ಲ, ಆದರೂ ಹಣಕಾಸಿನ ವಿಷಯದಲ್ಲಿ ಖಂಡಿತವಾಗಿ ಶುಭಕರವಾಗಿಲ್ಲ. ಹುಷಾರಾಗಿದ್ದರೆ ಏನೂ ಆಗೋದಿಲ್ಲ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ. 6:15ವರೆಗೂ ಸಂಪತ್ತಿದೆ, ಆದರೂ ಹಣಕಾಸಿನ ವಿಷಯ ಎಚ್ಚರವೇ. ಆನಂತರ ನಮಗೆ ಅನುಕೂಲಕರವಾಗಿಲ್ಲ, ನಾನಾ ರೀತಿ ಖರ್ಚು, ನಾನಾ ರೀತಿ ವೇದನೆ, ತೊಂದರೆಗಳೆಲ್ಲ ಬರುತ್ತದೆ. ಚಿತ್ತಾ ನಕ್ಷತ್ರ, ತುಲಾರಾಶಿ. ಸಂಪತ್ತು ಉಂಟು, ಅದೇ ದೇಹ ಸೌಖ್ಯ ಅಂದರೆ ಆರೋಗ್ಯವೆಲ್ಲ ಇದೆ. ಆದ್ದರಿಂದ 6:15ವರೆಗೂ ಪರವಾಗಿಲ್ಲ. ಆನಂತರ ಸ್ವಲ್ಪ ಗಮನ ಕೊಡಲೇಬೇಕು. ಸ್ವಾತಿ ನಕ್ಷತ್ರ, ತುಲಾರಾಶಿ. ಜನ್ಮತಾರೆಯು ಆರೋಗ್ಯವು ಇದು ಎರಡೂ ಕೂಡಿ ಬರುತ್ತದೆ. ದೇವರಲ್ಲಿ ಪ್ರಾರ್ಥನೆ ಇರಲಿ, ಸಾಧ್ಯವಾದರೆ ಅರ್ಚನೆ ಮಾಡಿ, ಇಲ್ಲವಾದರೆ ಜಪ ಮಾಡಿ. ಆನಂತರ ಸೂಪರಾಗಿದೆ. ವಿಶಾಖ ನಕ್ಷತ್ರ, ತುಲಾರಾಶಿ. ಪರಮಮಿತ್ರಧಾರೆ, ಶರೀರ ಸುಖ, ಹಂಗಾಗಿ ಶುಭಕರವಾಗಿದೆ ಈ ದಿನ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ಪರಮಮಿತ್ರಧಾರೆಯಾಗಿ ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತದೆ ಇವತ್ತು, ಅದರಲ್ಲೂ 6:15ವರೆಗೂ. 6:15 ಮೇಲೆ ಖಂಡಿತ ಯೋಚನೆ ಮಾಡಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ದಿನಪೂರ್ತಿ ಶುಭಕರವಾಗಿದೆ. ಸ್ವಲ್ಪ ಹೆಚ್ಚಿನ ಖರ್ಚುಗಳು ಉಂಟು, ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. 6:15 ನಂತರ ಮಿತ್ರಧಾರೆ, ಸ್ವಲ್ಪ ವ್ಯಯ, ಆದ್ದರಿಂದ ಹೆಚ್ಚಿನ ತೊಂದರೆಗಳಿಲ್ಲ. ಮೂಲ ನಕ್ಷತ್ರ, ಧನುಸು ರಾಶಿ. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ 6:15ವರೆಗಿದೆ. ಆನಂತರ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ, ಟೆನ್ಷನ್ ತಗೋಬೇಡಿ, ಕೂಲಾಗಿ ಕಾರ್ಯಗಳನ್ನ ಮಾಡಿ. ಪೂರ್ವಾಷಾಢ ಧನುಸ್ಸು, ಪ್ರತ್ಯೇಕ ತಾರೆ, ಇಷ್ಟಾರ್ಥ ಸಿದ್ಧಿ ಈ ರೀತಿ ಕೂಡಿ ಬರುವ ದಿನವಿದು.
ಆದರೂ 6 ಕಾಲಿನ ಮೇಲೆ ಸಾಧಕ ಧಾರೆಯು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. 6 ಕಾಲುವರೆಗೂ ಶುಭಕರವಾಗಿದೆ. ಆನಂತರ ನಿಮ್ಮ ಕಾರ್ಯಗಳಲ್ಲಿ ಪ್ರತ್ಯೇಕ ತಾರೆ ಅಂತ ಬರೋದರಿಂದ, ಅಂತಂದರೆ ಸ್ವಲ್ಪ ಅನಾನುಕೂಲ ಇರೋದರಿಂದ ಬೇಸರ ಬೇಡ. ಆಗೋದಾದರೆ ಕಾರ್ಯ ಮಾಡೋಣ, ಇಲ್ಲಾಂದರೆ ಬಿಟ್ಟುಬಿಡೋಣ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಆರೋಗ್ಯ, ಉದ್ಯೋಗ, ಅಭಿವೃದ್ಧಿ ಎಲ್ಲವೂ ಶುಭವಾಗಿದೆ 6 ಕಾಲುವರೆಗೂ. 6 ಕಾಲು ಮೇಲೆ ಬರುವಂಥದ್ದನ್ನು ಅನುಭವಿಸಿ. ನಿಮ್ಮ ಪ್ರಯತ್ನಗಳಲ್ಲಿ ಸಕ್ಸಸ್ ಇದ್ದರೆ ಓಕೆ, ಇಲ್ಲಾಂದರೆ ಬೇಸರ ಪಡೋದು ಬೇಡ. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು 6 ಕಾಲುವರೆಗೂ. ಆ ನಂತರ ಆರೋಗ್ಯವು ಅಭಿವೃದ್ಧಿಯು ಕೂಡಿ ಬರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಉದ್ಯೋಗ ಅಭಿವೃದ್ಧಿ ಇದೆ. ಇದೆಲ್ಲ 6 ಕಾಲುವರೆಗೂ. 6 ಕಾಲು ಮೇಲೆ ಗಾಡಿಗಳಲ್ಲಿ ಹೋಗೋರು, ಮೆಟ್ಲು ಹತ್ತೋವರೆಲ್ಲ ಸ್ವಲ್ಪ ಗಮನ ಕೊಡಿ. ಜಾರುವ ದಿನವಿದು, ಬೀಳುವ ದಿನವಿದು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಸ್ವಲ್ಪ ಕಾರ್ಯ ತಡೆ. ಇದೆಲ್ಲ 6 ಕಾಲುವರೆಗೂ, ಅಂದರೆ ಉದಯದಿಂದ 6 ಕಾಲುವರೆಗೂ. 6 ಕಾಲಿನ ಮೇಲೆ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ನಾನಾ ರೀತಿಯಲ್ಲಿ ಖರ್ಚು ಹಿಂಸೆಗಳಿರುತ್ತದೆ. ಸರಿ ಮಾಡ್ಕೊಳ್ಳೋಕ್ಕಾಗುತ್ತಾ ನಾವು ನೋಡ್ಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಅರೆ 6 ಕಾಲಿನ ಮೇಲೆ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 6 ಕಾಲ್ವರೆಗೂ ಮಿತ್ರಧಾರೆ, ಕಾರ್ಯಲ್ಲಿ ಅಲ್ಪ ಸ್ವಲ್ಪ ತಡೆ. ಅರೆ 6 ಕಾಲಿನ ಮೇಲೆ ದೇವರ ಪೂಜೆ ಮಾಡಿಕೊಳ್ಳಿ, ಒಂದು ಅರ್ಚನೆ ಕೊಟ್ಟುಬಿಡ್ಬೋದು ಅಥವಾ ಧ್ಯಾನ ಮಾಡಬಹುದು. ನಂತರ ನೋಡುವಂಥದ್ದು ಇದೇ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿಯೆಲ್ಲ ಉಂಟು. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಗಮನ ಕೊಟ್ಟರೆ ಎಲ್ಲವನ್ನು ಗೆಲ್ಲಬಹುದು, ನೋಡ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಇವತ್ತು ದಿನಪೂರ್ತಿ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಇವತ್ತಿನ ದಿನ ಪ್ರಕಾರ ಟೆನ್ಷನ್ ಇದೆ. ಬೆಳಗ್ಗೆ 6 ಕಾಲುವರೆಗೂ ಸ್ವಲ್ಪ ಬೆಳಗ್ಗೆಯೇ ಶಿಫ್ಟಿಗೆ ಹೋಗೋರು ಮತ್ತು ಬೇರೆ ಬೇರೆ ಕೆಲಸಗಳು ಮಾಡುವವರೆಲ್ಲ ಗಮನ ಕೊಡಬೇಕು. ಅರೆ ಆಮೇಲೆ ಎಲ್ಲವೂ ಸರಿಯಾಗುತ್ತದೆ. ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಔಷಧಿ, ಮದ್ದು ಇದೆಲ್ಲ ಕರೆಕ್ಟಾಗಿ ತಗೊಳ್ಳಿ. ಎಲ್ಲದರಲ್ಲೂ ಗೆಲ್ಲಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.